ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್. ಈಗೆಲ್ಲಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸಮೀಪ ಇರೋದ್ರಿಂದ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಶಾಪಿಂಗ್ಗೆ ಓಡಾಡ್ತಿರ್ತೀರಿ. ತುಮಕೂರು ನಿವಾಸಿಗಳಿಗೆ ಮತ್ತು ತುಮಕೂರಿನ ಅಕ್ಕಪಕ್ಕ ಇರುವಂತಹ ಊರುಗಳಲ್ಲಿ ಯಾರು ಹಬ್ಬವನ್ನ ಮಾಡ್ತಾ ಇದ್ದೀರಿ, ಈಗಂತೂ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಪ್ರತಿ ಮನೆಗಳಲ್ಲೂ ಕೂಡ ಆಚರಣೆ ಮಾಡ್ತಿದ್ದಾರೆ. ತುಂಬಾ ಸಂಭ್ರಮ ಸಂತೋಷದಿಂದ ಸಡಗರದಿಂದ ಆಚರಿಸ್ತಾರೆ. ಶಾಪಿಂಗ್ ಕೂಡ ಭರ್ಜರಿ ಆಗಿರುತ್ತಲ್ವಾ. ಅದಕ್ಕೋಸ್ಕರ ಅಂತಹ ಅವ್ರಿಗೋಸ್ಕರ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿಗೋಸ್ಕರ ಹಾರಗಳನ್ನೆಲ್ಲ ತಗೊಬೇಕು, ವಿಶೇಷವಾದ ತೋಮಾಲೆಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನುವಂತಹ ಒಂದು ಕಾಲ ಇತ್ತು. ಆದ್ರೆ ಇತ್ತೀಚೆಗೆ ತುಮಕೂರಿನಲ್ಲಿ ಅತ್ಯುತ್ತಮವಾದಂತಹ ಒಂದು ಹಾರಗಳ ಮಳಿಗೆ ಪ್ರಾರಂಭ ಆಗಿದೆ. ನೀವೀಗ ನೋಡ್ತಾ ಇರ್ಬೋದು, ಇದೇ ಆ ಅಂಗಡಿ. ಪ್ರತಿ ಎಲ್ಲಾ ರೀತಿಯ ಹಾರಗಳು, ತೋಮಾಲೆಗಳು ಕೂಡ ಇಲ್ಲಿ ಸಿಗುತ್ತೆ. ಮತ್ತೆ ನಿಮ್ಗೆ ಯಾವ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಕ್ಕದಲ್ಲಿ ಬಿಡುವಂತಹ ಒಂದು ತೋರಣದ ತರ ಇರ್ಬೋದು, ಪ್ರತಿಯೊಂದು ಬಾಳೆಗೊನೆ ಇರಬಹುದು, ನಿಮ್ಗೆ ಏನ್ ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ಲವರ್ ಡೆಕೋರೇಷನ್ಗೆ ಎಲ್ಲಾನು ಕೂಡ ಸಿಗುತ್ತೆ. ರಂಗೋಲಿಯಿಂದ ಹಿಡಿದು, ತೋರಣಗಳಿಂದ ಹಿಡಿದು, ಬಾಳೆಗೊನೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್. ಇದನ್ನ ನಾನೇನು ಪ್ರಮೋಷನ್ ವಿಡಿಯೋ ತರ ಮಾಡ್ತಿಲ್ಲ, ಬಟ್ ಇದರಿಂದ ನಿಮ್ಗೆ ಉಪಯೋಗ ಆಗಬಹುದು. ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿ ನಿಮ್ಮ ಹಬ್ಬವನ್ನ ಇನ್ನಷ್ಟು ಕಳೆಗಟ್ಟಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈ ಅಂಗಡಿ ಎಲ್ಲಿದೆ ಅಂತ ಹೇಳಿದ್ರೆ, ಹಟ್ ನೋಡಿದಿರಲ್ವಾ, MG ರೋಡ್ ಅಲ್ಲಿ ಹಟ್ ಹೋಟೆಲ್ ಇದೆಯಲ್ಲ, ಅದ್ರ ಆಪೋಸಿಟ್ ಈ ಅಂಗಡಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ವಿಧವಾದಂತಹ ರಂಗೋಲಿಗಳು ಎಲ್ಲಾನು ಕೂಡ ಇದೆ. ಯಾವ ತರ ಫ್ಲವರ್ಸ್ ಬೇಕು ನಿಮ್ಗೆ, ಯಾವ ತರ ನೀವು ಈ ತರ ಯಾವ ಥೀಮ್ ಇಟ್ಕೊಂಡು ನೀವು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಎಲ್ಲಾ ರೀತಿನೂ ಇಲ್ಲಿ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ನಿಮಗ್ ಬೇಕಾದಂತಹದ್ದು ಇಲ್ಲಿ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ಅಂಗಡಿಗೆ ಭೇಟಿ ಕೊಡಿ. ಮತ್ತೆ ರೀಸನಬಲ್ ಆಗಿರೋ ರೇಟಲ್ಲೂ ಕೂಡ ಇಲ್ಲಿ ಸಿಗುತ್ತೆ. ನಾನು ಏನಾದ್ರು ಈ ತರ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ಬೇಕು ಅಂದ್ರೆ ಇಲ್ಲೇ ಕೊಂಡ್ಕೊಳ್ತೀನಿ. ನಾನು ಫಸ್ಟ್ ಎಲ್ಲಾನು ಚಿಕ್ಕಪೇಟೆಗೆ ಹೋಗಿ ಕೊಂಡ್ಕೊಂಡ್ ಬರ್ತಾ ಇದ್ದಿದ್ದು. ಬಟ್ ಇಲ್ಲಿ ನಮ್ ತುಮಕೂರಿನಲ್ಲಿ ಇರ್ಬೇಕಾದ್ರೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿಲ್ಲ ಅಲ್ವಾ. ಸೊ ಡೀಟೇಲ್ ಆಗಿ ಎಲ್ಲಾ ರೀತಿ ಹಾರಗಳನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತೆ ತುಮಕೂರು ನಿವಾಸಿಗಳಿಗೆ ಮತ್ತೆ ಅಕ್ಕಪಕ್ಕದ ಊರಿನವರು ಕೂಡ ನನ್ನ ವಿಡಿಯೋನ ಯಾರು ವಾಚ್ ಮಾಡಿರ್ತೀರಿ ಅವರೆಲ್ಲರೂ ಕೂಡ ಅಂಗಡಿಗೆ ಭೇಟಿ ಕೊಟ್ಟು ನಿಮ್ಗೆ ಯಾವ ರೀತಿ ಹಾರಗಳು ಬೇಕಾದ್ರೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಸುಂದರವಾಗಿದಾವಲ್ವಾ ಹಾರಗಳು. ನಿಮ್ಗೆ ಯಾವ ರೀತಿ ಬೇಕು ಎಲ್ಲ ವೆರೈಟೀಸ್ ಕೂಡ ಇಲ್ಲಿ ಇದಾವೆ. ಮತ್ತೆ ಮನೆ ಡೆಕೋರೇಷನ್ ಬೇಕಾದಂತಹ ಐಟಮ್ಸ್ ಮತ್ತೆ ಫೇಕ್ ಪ್ಲಾಂಟ್ಸ್ ಎಲ್ಲಾನು ಕೂಡ ಇದಾವೆ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ ಇದೆ. ನಿಮ್ಗೆ ಅವಶ್ಯಕತೆ ಇದೆ ಅನ್ಸಿದ್ರೆ, ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ಇವರ ಅಂಗಡಿಗೆ. ಹೇಳಿದೀನಲ್ವಾ, ಹಟ್ ಹೋಟೆಲ್ ಇದೆಯಲ್ಲ ಅದ್ರ ಆಪೋಸಿಟ್ ಎಂಟ್ರೆನ್ಸ್ ಇದೆಯಲ್ಲ, ಆಪೋಸಿಟ್ ಈ ಅಂಗಡಿ ಬರುತ್ತೆ ಫ್ರೆಂಡ್ಸ್. ಇಷ್ಟಲ್ದಲ್ಲೇ MG ರೋಡ್ನಲ್ಲಿ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲಾನು ವರಮಹಾಲಕ್ಷ್ಮಿ ಐಡಲ್ ಇಂದ ಹಿಡಿದು ಡೆಕೋರೇಷನ್ಗೆ ಬೇಕಾದಂತಹ ಎಲ್ಲ ಐಟಮ್ಸ್ ಕೂಡ ಪೂರ್ತಿ ಎಲ್ಲ ಅಂಗಡಿಗಳಲ್ಲೂ ವರಮಹಾಲಕ್ಷ್ಮಿ ಒಂದು ವಸ್ತುಗಳು, ಹಬ್ಬಕ್ಕೆ ಬೇಕಾದಂತ ವಸ್ತುಗಳೆಲ್ಲಾನು ಫುಲ್ ಎಲ್ಲ ಅಂಗಡಿಗಳಲ್ಲೂ ಹಾಕ್ಬಿಟ್ಟಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಸುಂದರವಾದ ರೀತಿಯಲ್ಲಿ ಎಲ್ಲ ಅಂಗಡಿಗಳು ಕಾಣಿಸ್ತಾ ಇದ್ವಿ. ನೋಡಿ, ಅದರ ಬೌಲ್ ಅಲ್ಲಿ ಯಾವುದೇ ಹೂವನ್ನ ಹಾಕಿ ತಾಯಿ ಅಕ್ಕಪಕ್ಕ ಇಡೋದಕ್ಕೂ ಚೆನ್ನಾಗಿರುತ್ತಲ್ಲ, ಒಳ್ಳೆ ಐಡಿಯಾ ಅಲ್ವಾ. ಈ ರೀತಿಯಲ್ಲಿ ತುಂಬಾ ವಸ್ತುಗಳಿದ್ವು. ಮತ್ತೆ ಈಗ ಒಟ್ಟಿಗೆ 3 ಬರ್ತಾ ಇದೆ. ಏನು, ಒಂದು ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ಸ್ವತಂತ್ರ ದಿನಾಚರಣೆ, ನಂತರ ರಾಖಿ ಹಬ್ಬ. ಹಾಗಾಗಿ ಪ್ರತಿ ಅಂಗಡಿನಲ್ಲೂ ವೆರೈಟೀಸ್ ರಾಖಿಗಳು, ಮತ್ತೆ ಏನು ಯಾವ ತರ ಇರ್ಬೇಕು ಫ್ಲಾಗ್ಗಳು, ಮತ್ತೆ ಆ ಒಂದು ಸ್ವತಂತ್ರ ದಿನಾಚರಣೆ ಹಾಕೊಳ್ಳುವಂತಹ ರಿಬ್ಬನ್ಸ್, ಮಕ್ಕಳು ಡಾನ್ಸ್ಗೆಲ್ಲ ಉಪಯೋಗಿಸ್ತಾರಲ್ಲ ಆ ತರ ರಿಬ್ಬನ್ಸ್ ಎಲ್ಲಾನು ಇತ್ತು. ನೋಡಿ, ಆ ತರ ಹಾರಗಳನ್ನ ಅಂಗಡಿಯಲ್ಲಿ ಕೊಂಡ್ಕೊಳ್ಳೋರು ಇದ್ರು, ರಸ್ತೆ ಬದಿಯಲ್ಲಿ ಕೊಂಡ್ಕೊಳ್ಳೋರು ಸಹ ಇದ್ರು. ಈ ರೀತಿ ಲಕ್ಷ್ಮಿಯ ಕೈ ಕಾಲುಗಳು, ಮತ್ತೆ ಪೂರ್ತಿಯಾದ ಒಂದು ಐಡಲ್, ಮತ್ತೆ ಡೆಕೋರೇಷನ್ ಬೇಕಾದಂತಹ ವಸ್ತುಗಳು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗಾಗಿ ಇದೆಲ್ಲಾನು ಕೂಡ ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರಬಹುದು. ನೀವು ಏನ್ ಕೊಂಡ್ಕೋಬೇಕು ಅದನ್ನ ಕೊಂಡ್ಕೊಳ್ಳೋದಿಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶದಿಂದ ನಾನು ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳಿರ್ಬೇಕಾದ್ರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಲ್ಲಿ ಪ್ರತಿ ಒಂದು ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಕೂಡ ನಿಮ್ಗೆ ಬೇಕಾದ ಎಲ್ಲಾ ವಸ್ತುಗಳು ಕೂಡ ಸಿಗುತ್ತೆ. ಬಳೆಯಿಂದ ಹಿಡ್ಕೊಂಡು, ತೋರಣಗಳಿಂದ ಹಿಡ್ಕೊಂಡು, ಲಕ್ಷ್ಮಿಯ
ಡೆಕೋರೇಷನ್ಗೆ ಬೇಕಾದಂತಹ ವಸ್ತುಗಳೆಲ್ಲವೂ ಸಿಗುತ್ತೆ. ನಾನಿಲ್ಲಿ ವಿಶೇಷವಾಗಿ ನಿಮಗೆ ಕೋಟ್ ಮಾಡಿದ್ದು ಆ ರೀತಿ ಹಾರಗಳ ಅಂಗಡಿ. ಅಲ್ಲಿ ನಿಮಗೆ ಒಳ್ಳೆ ಹಾರಗಳು, ಡೆಕೋರೇಷನ್ ಬೇಕಾದಂಥ ಎಲ್ಲ ಹಾರಗಳು ಕೂಡ ಸಿಗುತ್ತೆ. ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಕಮೆಂಟ್ ಮಾಡಿ. ಬಳೆಗಳ ಒಂದು ಹೋಲ್ಸೇಲ್ ಅಂಗಡಿದು ಕೂಡ ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಏಕೆಂದರೆ ಮಹಾಲಕ್ಷ್ಮಿ ಹಬ್ಬದಲ್ಲಿ ಬಳೆಯನ್ನು ತುಂಬ ಬಳೆಯನ್ನು ಕೊಡೋ ಅಂಥದ್ದೆಲ್ಲ ಇರುತ್ತಲ್ವ, ಹಾಗಾಗಿ ಬೇಕಾಗುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿ ರೆಡಿನೇ ಮಾಡಿ ಇಟ್ಬಿಟ್ಟಿದ್ದಾರೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ನಿಮ್ಗೆ ಏನಾದ್ರು ಇದರಿಂದ ಅನುಕೂಲ ಆಯಿತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೇನಾದರೂ ಬೇಕಿದೆ ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ. ರೀತಿಯಲ್ಲಿ ತುಂಬ ಸುಂದರವಾದ ರೀತಿಯಲ್ಲಿ ಕಣ್ಣಲ್ಲಿ ನಾನು ನೋಡಿ ಖುಷಿಪಟ್ಟೆ, ಮತ್ತು ಅದನ್ನು ನಿಮಗೂ ಕೂಡ ಮುಟ್ಟಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋ ಬಂದಿದ್ದು. ನಿಮ್ಗೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಏನೇನು ನಾವು ಹೊಂದಿಸಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದು ಕೂಡ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ. ನಾವು ಅಲ್ಲಿಂದ ರೇಣುಕಾ ಫ್ಯಾಷನ್ಸಿಗೆ ಬಂದ್ವಿ. ಯಾಕೆಂದರೆ ನಾಳೆ ಇಲ್ಲ ನಾಡಿದ್ದು ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಹಾಗಾಗಿ ಅವ್ರಿಗೆ ಬಟ್ಟೆನ ತೆಗೆದುಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸಾಮಾನ್ಯವಾಗಿ ನಾವು ಇದೇ ಅಂಗಡಿನಲ್ಲಿ ನನ್ನ ಹಸ್ಬೆಂಡ್ಗೆ ಮಗನಿಗೆಲ್ಲಾನು ಇಲ್ಲೇ ತಗೊಳ್ತೀವಿ. ಯಾಕೆಂದರೆ ತುಂಬ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗುತ್ತೆ. ಕೊಂಡ್ಕೊಂಡು ಅಲ್ಲಿಂದ ಬಂದ್ವಿ. ಈ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಈಗ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಂತಂದರೆ ಅವ್ರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಇನ್ನಷ್ಟು ಉತ್ತಮವಾದಂತಹ ವಿಚಾರಗಳಿಂದ ತುಂಬಿದಂತಹ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟನ್ನು ಹೇಳ್ತಾ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮುಂಗಡವಾದಂತಹ ಶುಭಾಶಯವನ್ನು ನಿಮಗೆ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಹೋಗಿ ಬರಲಾ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್.